ನ್ಯೂಸ್18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. RCB ಮೊದಲ ಪಂದ್ಯಕ್ಕೆ ಕೌಂಟೌನ್ ಶುರು ಆಗಿದೆ. 28ನೇ ತಾರೀಕು RCB ಮ್ಯಾಚ್ ಶುರು ಆಗ್ತಿದೆ. ಹೀಗಾಗಿ ಈ ಬಾರಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಪೊಲೀಸ್ ಕಮಿಷನರ್ ನಿನ್ನೆ ಪ್ರೆಸ್ ಮೀಟನ್ನು ಮಾಡಿ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ರು. ಅದರಲ್ಲೂ ಕೂಡ ಈ ಬಾರಿ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಫಾಲೋ ಮಾಡಲಾಗ್ತಿದೆ ಅಂತೇಳಿ ನೇರವಾಗಿ ಒಂದಷ್ಟು ವಾರ್ನನ್ನು ಕೂಡ ಮಾಡುವಂಥ ಕೆಲಸವನ್ನು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಮಾಡಿದರು. ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನ್ಯೂಸ್18 ಕನ್ನಡದ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವಂಥ ಕೆಲಸವನ್ನು ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪೇಜ್ಗಳನ್ನು ಅಂದರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಎಕ್ಸ್ನಲ್ಲಿ ಕೂಡ ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ನೀವು ನೋಡ್ಬೋದು, ಜೊತೆಗೆ ಮಾಹಿತಿಗಳನ್ನು ಪಡಿಬೋದು. RCB ಮ್ಯಾಚ್ ಇನ್ನೇನು ಶುರು ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶನಿವಾರ 28ನೇ ತಾರೀಕು ಅಂದರೆ ಶನಿವಾರ RCB ಮೊದಲ ಪಂದ್ಯ, RCB ವರ್ಸಸ್ ಹೈದರಾಬಾದ್ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಯಾಕೆ ಈ ಬಾರಿ ಈ ಒಂದು ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವಂಥ ಮ್ಯಾಚ್ ಅಷ್ಟೊಂದು ಮಹತ್ವ ಪಡೀತಿದೆ ಅಂದರೆ, ಕಳೆದ ವರ್ಷ ಆಗಿದ್ದಂಥ ಒಂದು ಕಹಿ ಘಟನೆ ಅಂದರೆ 18 ವರ್ಷದ ನಂತರ RCB ಕಪ್ಪನ್ನು ಗೆದ್ದಿತ್ತು. ಆ ಒಂದು ಸಂಭ್ರಮದಲ್ಲಿದ್ದಾಗಲೇ ಚಿನ್ನಸ್ವಾಮಿ ಬಳಿ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಹೀಗಾಗಿ ಕಳೆದ ಬಾರಿ ಬಂದೋಬಸ್ತ್ ವಿಚಾರದಲ್ಲಿ ಸಾಕಷ್ಟು ಲೋಪಗಳಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿತ್ತು. ಈ ಒಂದು ವಿಚಾರ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆ ಒಂದು ಸಂಭ್ರಮ, ಆ ಒಂದು 11 ಜನರ ಸಾವು ಸಾಕಷ್ಟು ಕರಾಳ ದಿನವನ್ನು ನೆನಪು ಮಾಡುವಂತೆ ಮತ್ತೆ ಮಾಡಿದೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯಾದಂಥ ತಪ್ಪಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಚ್ಚರ ವಹಿಸಿದೆ. ಹೀಗಾಗಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರಮುಖವಾಗಿ ಕಳೆದ ಬಾರಿ ಟಿಕೆಟ್ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇತ್ತು. ಹೀಗಾಗಿ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ಅಂದರೆ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅದರಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಮತ್ತು KCA ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ BBMP ಅಧಿಕಾರಿಗಳು ಕೂಡ ಅದರಲ್ಲಿ ಕಮಿಟಿಯಲ್ಲಿದ್ದರು. ಹೀಗಾಗಿ ಅವರು ಮತ್ತು KCA ಮತ್ತು RCB ಟೀಮ್ನ ಜೊತೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ ಈ ಬಾರಿ ಟಿಕೆಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಿನಿಂದಲೇ ಕ್ಲಾರಿಫಿಕೇಶನ್ ಕೊಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಅದರಲ್ಲೂ ಕೂಡ ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಯಾರು ಕೂಡ ಎಂಟ್ರಿ ಆಗಬಾರ್ದು, ಟಿಕೆಟ್ ಇದ್ದವರು ಮಾತ್ರ ಅಲ್ಲಿ ಎಂಟ್ರಿ ಆಗಬೇಕು ಅಂಥೇಳಿ ಪೊಲೀಸ್ ಇಲಾಖೆ ಒಂದು ಪ್ಲ್ಯಾನನ್ನು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಅಂದರೆ ಟಿಕೆಟ್ ಇರೋವಂಥವ್ರು ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 37,000 ಜನರಿಗೆ ಮಾತ್ರ ಸೀಟ್ ಕೆಪಾಸಿಟಿ ಇದೆ. ಆದರೆ ಈ ರೀತಿಯಾಗಿ RCB ಮ್ಯಾಚ್ ಅಂದ ತಕ್ಷಣ ಸಾಕಷ್ಟು ಜನ ಅಭಿಮಾನಿಗಳು ಸ್ಟೇಡಿಯಂ ಬಳಿ ಬರ್ತಾರೆ. ಹೀಗಾಗಿ ಆ ಒಂದು ವಿಚಾರದಲ್ಲಿ ಈ ಬಾರಿ ಸಾಕಷ್ಟು ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಹೀಗಾಗಿ ಯಾರು ಟಿಕೆಟ್ ಇದೆ ಅಂಥವರಿಗೆ ಮಾತ್ರ ಅಲ್ಲಿ ಎಂಟ್ರಿ ಮಾಡಲಾಗುತ್ತೆ. ಒಂದು ವೇಳೆ ಯಾರು ಟಿಕೆಟ್ ಇಲ್ಲದೆ ಅಲ್ಲಿಗೆ ಬರ್ತಾರೆ ಅಂಥವ್ರನ್ನ ಅಲ್ಲಿಂದ ಓಡಿಸಲಾಗುತ್ತೆ. ಒಂದು ವೇಳೆ ಅಲ್ಲೇ ಇರಬೇಕು ಅಂತೇಳಿ ಹಠ ಮಾಡಿದ್ರೆ ಅವರನ್ನು ವಶಪಡೆಯುವಂಥ ಸಾಧ್ಯತೆ ಕೂಡ ಇದೆ ಅಂತೇಳಿ ನಿನ್ನೆ ಕಮಿಷನರ್ ಹೇಳುವಂಥ ಕೆಲಸವನ್ನು ಮಾಡಿದರು. ಅಂದರೆ ಟಿಕೆಟ್ ಇದ್ದರೆ ಅಲ್ಲಿ ಬರ್ಬೋದು, ನೀವು ಒಳಗಡೆ ಹೋಗ್ಬೋದು. ಅದರಲ್ಲೂ ಕೂಡ ಮ್ಯಾಚ್ ಶುರುವಾಗೋದಕ್ಕೂ 4 ಗಂಟೆ ಮುನ್ನ ನೀವು ಬರಬೇಕು ಅಂತೇಳಿ. ಯಾಕಂದರೆ ಕಳೆದ ಬಾರಿ ಒಂದು ಸಂಭ್ರಮಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಎಂಟ್ರಿಗೆ ಸಂಬಂಧಪಟ್ಟಂತೆ ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಸಾಕಷ್ಟು ಜನ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಟ್ರಾಫಿಕ್ ಆಗಿ ಆ ಒಂದು ಜನ ಸಂದಣಿ ಜಾಸ್ತಿಯಾಗಿ ಆ ಒಂದು ಘಟನೆ ನಡೆದಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜನ ಹೆಚ್ಚಾಗಿ ಸೇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ನಿರ್ಧಾರವನ್ನು ಈ ಬಾರಿ ಕೈಗೊಳ್ಳಲಾಗಿದೆ. 4 ಗಂಟೆಗೂ ಮುನ್ನ ನೀವು ಬಂದು ಸೀಟ್ಗೆ ಹೋಗಿ ನೀವು ಸ್ಟೇಡಿಯಂ ಒಳಗಡೆ ಹೋಗಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಯಾವ ರೀತಿ ಟಿಕೆಟನ್ನು ಪಡಿಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ RCB ಒಂದು ವಿಡಿಯೋನ ಮಾಡಿ ರಿಲೀಸ್ ಮಾಡಲಾಗಿದೆ. ಅದನ್ನು ನೋಡಿ ನೀವು ತಿಳ್ಕೊಬೋದು. ಅದಾದಮೇಲೆ ಎಲ್ಲೆಲ್ಲಿ ಎಂಟ್ರಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ನಿನ್ನೆ ಪ್ರೆಸ್ ಮೀಟ್ನಲ್ಲೂ ಕೂಡ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಒಂದಷ್ಟು ವಿಚಾರವನ್ನು ಶೇರ್ ಮಾಡಿದರು. ಅಂದರೆ ಮೆಟ್ರೋ ಮೂಲಕ ನೀವು ಸ್ಟೇಡಿಯಂಗೆ ಬರ್ಬೋದು. ಬಹುತೇಕ ಮೆಟ್ರೋನ ಯೂಸ್ ಮಾಡಬೇಕು. ಆ ಮೆಟ್ರೋ ಟಿಕೆಟನ್ನು ಆ ಒಂದು ಟಿಕೆಟ್ನಲ್ಲೇ ನಿಮಗೆ ಬಂದಿರುತ್ತೆ. ಅಂದರೆ RCB ಟಿಕೆಟ್ ಪಡೆಯುವಂಥದ್ರಲ್ಲೇ ಮೆಟ್ರೋ ಫ್ರೀಯಾಗಿ ನಿಮಗೆ ಟಿಕೆಟ್ ಸಿಗುತ್ತೆ. ಆ ಒಂದು RCB ಟಿಕೆಟ್ ಜೊತೆಗೇ ನಿಮಗೆ ಮೆಟ್ರೋ ಫ್ರೀಯಾಗಿ ಟಿಕೆಟ್ ಸಿಗುತ್ತೆ ಅಂತೇಳಿ ಆ ಒಂದು ಮಾತುಕತೆ ಕೂಡ ಮಾಡಿಕೊಳ್ಳಲಾಗಿದೆ. RCB ಮತ್ತು BMRCL ನಡುವೆ ಈಗಾಗಲೇ ಒಪ್ಪಂದ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಬೆಂಗಳೂರಿನ ಯಾವ ಮೂಲೆಯಿಂದಲೂ ಕೂಡ ನೀವು ಒಂದು ಬಾರಿ ಅಂದರೆ ಆ ಒಂದು ಟಿಕೆಟ್ಗೆ ಸಂಬಂಧಪಟ್ಟಂತೆ ಟಿಕೆಟ್ ಖರೀದಿ ಮಾಡಿದ್ಮೇಲೆ ಒಂದು ಬಾರಿ ನೀವು ಬಂದು ಮೆಟ್ರೋ ಪ್ರಯಾಣ ಮಾಡ್ಬೋದು ಮತ್ತು ವಾಪಸ್ ಕೂಡ ಹೋಗ್ಬೋದು. ಅದಕ್ಕೆ ಅವಕಾಶ ಇದೆ. ಅದರಲ್ಲಿ ಎಂಟ್ರಿ ಎಕ್ಸಿಟ್ ಹೇಗೆ ಅಂತೇಳಿ ಟಿಕೆಟ್ನಲ್ಲಿ ನಿಮಗೆ ವಿವರಣೆ ನೀಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಾಕಷ್ಟು ಇದಾಗಿರುತ್ತೆ. ಒಂದು
ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಕಂಜೆಸ್ಟೆಡ್ ಆಗಿದೆ. ಅಲ್ಲಿ ಹೆಚ್ಚಿನ ವಾಹನಗಳನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಜೊತೆಗೆ ಸಾಕಷ್ಟು ಜನ ಬಂದರೆ ಏನಾದರೂ ಅನಾಹುತಗಳು ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇಲ್ಲಿ ಕ್ವೀನ್ಸ್ ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ಇರೋದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಸೂಚನೆಯನ್ನು ನೀಡಿದೆ. ಯಾಕಂದರೆ ಆ ಒಂದು ಎಂಟ್ರಿಯಲ್ಲಿ ಸಾಕಷ್ಟು ಜನ ಬರೋದ್ರಿಂದ ಕಂಜೆಸ್ಟೆಡ್ ಆಗ್ಬೋದು, ಬೇರೆ ಅಲ್ಲಿ ಬಂದೋಬಸ್ತಿಗೆ ಸಮಸ್ಯೆ ಆಗ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಕ್ವೀನ್ಸ್ ರಸ್ತೆಯಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರಿಯನ್ನು ಇಲ್ಲ ಅಂಥೇಳಿ ಹೇಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾಡಿದ್ದಾರೆ. ಇದರ ಜೊತೆಗೆ ಕಬ್ಬನ್ ರಸ್ತೆಯಲ್ಲಿ ನೀವು ಎಂಟ್ರಿ ಕೊಡ್ಬೋದು, ಜೊತೆಗೆ ಲಿಂಕ್ ರಸ್ತೆಯಲ್ಲೂ ಕೂಡ ನೀವು ಎಂಟ್ರಿ ಕೊಡ್ಬೋದು. ಅದರಲ್ಲೂ ಕೂಡ ಕಬ್ಬನ್ ರಸ್ತೆ ಮೂಲಕ ಎಲ್ಲ ರೀತಿಯಾದಂಥ ಪ್ರವೇಶ ಇದೆ ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಈ ಬಾರಿ ಎಂಟ್ರಿಯ ವಿಚಾರವಾಗಿ ಸಾಕಷ್ಟು ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸ್ಟೇಡಿಯಂನಲ್ಲಿ 28 ಎಂಟ್ರಿ ಗೇಟ್ಗಳನ್ನು ಪ್ಲಾನ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಯಾಕಂದರೆ ಕಳೆದ ಬಾರಿ ಘಟನೆ ನಡೆಯೋದಕ್ಕೆ ಈ ಒಂದು ವಿಚಾರವೂ ಕೂಡ ಒನ್ ಆಫ್ ದಿ ರೀಸನ್ ಆಗಿತ್ತು. ಯಾಕಂದರೆ ಕೆಲವೇ ಗೇಟ್ಗಳನ್ನು ಎಂಟ್ರಿಗೆ ಓಪನ್ ಮಾಡಲಾಗಿತ್ತು, ಒಂದಾದ್ಮೇಲೆ ಒಂದು ಗೇಟನ್ನು ಓಪನ್ ಮಾಡಿದ್ರು. ಹೀಗಾಗಿ ಒಳಗಡೆ ಹೋಗುವಂಥ ರಭಸದಲ್ಲಿ ಒಳಗಡೆ ಹೋಗುವಂತಹ ಒಂದು ನಿಟ್ಟಿನಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಜಾಸ್ತಿ ಜನ ಆಗಿ ಅಲ್ಲಿ ಉಸಿರಾಟದ ತೊಂದರೆಯಿಂದ ಮತ್ತು ಕಾಲು ತುಳಿತಕ್ಕೆ ಒಳಗಾಗಿ ಒಂದಷ್ಟು ಜನ ಸಾವನ್ನಪ್ಪಿದ್ರು, 11 ಜನ ಸಾವನ್ನಪ್ಪಿದ್ರು. ಹೀಗಾಗಿ ಎಂಟ್ರಿಯ ಸಂದರ್ಭದಲ್ಲಿ ತುಂಬ ನೀಟಾಗಿ ಪ್ಲಾನ್ ಮಾಡಿಕೊಳ್ಳುವಂಥ ಕೆಲಸವನ್ನು KSA ಆಗಿರ್ಬೋದು ಮತ್ತು RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ, 3 ಇಲಾಖೆಗಳಿಂದಲೂ ಕೂಡ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಎಂಟ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಕಂಜೆಸ್ಟೆಡ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ 28 ಎಂಟ್ರಿ ಪ್ಲಾನ್ಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಎಲ್ಲಿ ಯಾವ ರೀತಿ ಎಂಟ್ರಿ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯವಾಗಿ ಪೊಲೀಸರು ಕೂಡ ಇರ್ತಾರೆ, RCB ಮ್ಯಾನೇಜ್ಮೆಂಟ್ನವರು ಕೂಡ ಇರ್ತಾರೆ, ಜೊತೆಗೆ ಅಲ್ಲಿ ಸ್ಥಳೀಯ ಸಿಬ್ಬಂದಿ ಕೂಡ ಇರ್ತಾರೆ. ಅಂದರೆ KSAಗೆ ಸಂಬಂಧಪಟ್ಟಂತಹ ಭದ್ರತಾ ಸಿಬ್ಬಂದಿ ಕೂಡ ನಿಮಗೆ ಇನ್ಸ್ಟ್ರಕ್ಷನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು. ಯಾಕಂದರೆ ಕಳೆದ ಬಾರಿ ಆಗಿದ್ದಂಥ ಒಂದು ಘಟನೆಗೆ ಸಂಬಂಧಪಟ್ಟಂತೆ 3 ಜನ ಹಿರಿಯ ಅಧಿಕಾರಿಗಳು, IPS ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ರು. ಒಟ್ಟು 5 ಜನ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. 3 ಜನ IPS ಅಧಿಕಾರಿಗಳು ಅಂದರೆ ಬೆಂಗಳೂರಿನ ಪೊಲೀಸ್ ಇಲಾಖೆಯ ಹಿಸ್ಟರಿಯಲ್ಲೇ ಸಿಟ್ಟಿಂಗ್ ಕಮಿಷನರ್ ಒಬ್ಬರನ್ನು ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಹೀಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಗರುಡ ಮಾಲ್ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಸೆಂಟ್ ಜೋಸೆಫ್ ಕಾಲೇಜ್ ಬಳಿ, ಸ್ಕೂಲ್ ಮತ್ತು ಕಾಲೇಜ್ ಬಳಿ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿ ಬಂದು ನೀವು ಗಾಡಿಯನ್ನು ಪಾರ್ಕ್ ಮಾಡಿ ಅದಾದಮೇಲೆ ನೀವು ಅಲ್ಲಿಂದ RCB ಮ್ಯಾನೇಜ್ಮೆಂಟ್ನವರೇ ನಿಮಗೆ ಒಂದು ಶಟಲ್ ಬಸ್ಸನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿರುತ್ತೆ. ಆ ಒಂದು ಬಸ್ನಲ್ಲಿ ನೀವು ಸ್ಟೇಡಿಯಂಗೆ ಹೋಗಿ ಅಲ್ಲಿಂದ ಒಳಗಡೆ ಪ್ರವೇಶವನ್ನು ಪಡಿಬೋದು. ಯಾಕಂದರೆ ಒಟ್ಟಾರೆಯಾಗಿ ಆ ಒಂದು ಸ್ಟೇಡಿಯಂನ ಸುತ್ತಮುತ್ತಲೂ ಕೂಡ ಜನ ಜಾಸ್ತಿ ಸೇರಬಾರ್ದು, ಕಂಜೆಸ್ಟೆಡ್ ಆಗಬಾರ್ದು, ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಗಬಾರ್ದು ಅಭಿಮಾನಿಗಳಿಗೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಯಾರು ಕೂಡ ಟಿಕೆಟ್ ಇಲ್ಲದೆ ಬರಬಾರ್ದು ಅಂತೇಳಿ ನೇರವಾಗಿ ಕಮಿಷನರ್ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಕಂಪ್ಲೀಟ್ ಆಗಿ ಸೀಸನ್ ಮುಗಿಯೋವರೆಗೂ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು, ಅಭಿಮಾನಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಸಾವಿರಾರು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಕೂಡ ಈ ಬಾರಿ ನೇಮಕ ಮಾಡಲಾಗುತ್ತೆ. ಪ್ರತಿಯೊಂದು ಗೇಟ್ಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ಸಿಬ್ಬಂದಿಯನ್ನು ನೇಮಕ ಮಾಡಲಾಗುತ್ತೆ. ಜೊತೆಗೆ ಮೆಡಿಕಲ್ ವಿಚಾರವಾಗಿಯೂ ಕೂಡ ಹೆಚ್ಚುವರಿಯಾಗಿ ಆ್ಯಂಬುಲೆನ್ಸ್ಗಳನ್ನು ಕೂಡ ಈ ಬಾರಿ ಅಲ್ಲಲ್ಲಿ ನಿಯೋಜನೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕಳೆದ ಬಾರಿ ಕೂಡ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸೋದಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿತ್ತು. ಆ ಒಂದು ಕಾಲು ತುಳಿತ ಆದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕರ್ಕೊಂಡು ಹೋಗಬೇಕು ಅನ್ನೋಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಹೀಗಾಗಿ ಅಲ್ಲಿಯೇ ಚಿಕಿತ್ಸೆಗೆ ಪೂರಕವಾಗಿ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಆ್ಯಂಬುಲೆನ್ಸ್ ವ್ಯವಸ್ಥೆಗಳಾಗಿರ್ಬೋದು ಮತ್ತು ಪ್ರಾಥಮಿಕ ಚಿಕಿತ್ಸೆಗೆ ಏನೆಲ್ಲ ವ್ಯವಸ್ಥೆಗಳು ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲವನ್ನೂ ಕೂಡ ನೀವು ಪೊಲೀಸ್ ಇಲಾಖೆಯ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ನಿಮಗೆ ಅದ್ರ ಬಗ್ಗೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳು ಬರುತ್ತೆ. ಮತ್ತು RCB ಕೂಡ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಎಲ್ಲೆಲ್ಲಿ ಯಾವ ರೀತಿ ನೀವು ಹೋಗಬೇಕು, ಎಲ್ಲೆಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗಿದೆ, ಯಾವ ರೀತಿ ನೀವು ಫಾಲೋ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಇದರ ಜೊತೆಗೆ ಎಂಟ್ರಿಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಈ ಬಾರಿ ಯಾವುದೇ ರೀತಿಯಾದಂಥ ಆಫ್ಲೈನ್ ಟಿಕೆಟ್ಗಳಿರೋದಿಲ್ಲ, ಎಲ್ಲವೂ ಕೂಡ ಆನ್ಲೈನ್ ಟಿಕೆಟ್ಗಳಿರುತ್ತೆ. ಅದು ಕೂಡ RCBಯ ಅಧಿಕೃತ ಶಾಪ್ ರಾಯಲ್ ಚಾಲೆಂಜರ್ಸ್ ಅನ್ನುವಂತಹ ಒಂದು ವೆಬ್ಸೈಟ್ನಲ್ಲಿ ಸಿಗುವಂತಹ ಟಿಕೆಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡಲಾಗುತ್ತೆ. 1 ನಂಬರ್ಗೆ 2 ಟಿಕೆಟ್ಗಳನ್ನು ಇಶ್ಯೂ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿ ಈ ಒಂದು ವಿಚಾರಗಳನ್ನು RCB ಅಧಿಕೃತ ಖಾತೆಗಳಲ್ಲೂ ಕೂಡ ಮೆನ್ಷನ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಈ ಬಾರಿ ಈ ರೀತಿ ಇರುತ್ತೆ ಅಂಥೇಳಿ ಸೂಚನೆಗಳನ್ನು ನೀಡುವಂಥ ಕೆಲಸವನ್ನು ಮಾಡಲಾಗಿದೆ. ಹೀಗಾಗಿ ಈ ಬಾರಿ ಕಟ್ಟುನಿಟ್ಟಿನಲ್ಲಿ RCB ಪಂದ್ಯಗಳನ್ನು ನಡೆಸಲಾಗುತ್ತೆ.
ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಒಟ್ಟಾರೆ 28ನೇ ತಾರೀಕು ಅಂದರೆ ಶನಿವಾರ ನಡೀತಿರುವಂತಹ ಮೊದಲ ಪಂದ್ಯಕ್ಕೆ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಪ್ಲಾನಿಂಗ್ಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.